ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಪ್ರದೇಶದಿಂದ 2 ಇಂಟ್ರೆಸ್ಟಿಂಗ್ ಸುದ್ದಿಗಳು ಬರ್ತಾ ಇವೆ. ಒಂದು, ಅಲ್ಲಿನ ಮುಸ್ಲಿಮರು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸೋದಕ್ಕೆ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ಈ ಮೂಲಕ ದೇಶದಲ್ಲಿ ಗೋಹತ್ಯೆಯನ್ನು ತಡೆಯೋದರ ಜೊತೆಗೆ ಗೋರಕ್ಷಕರು ಮುಸ್ಲಿಮರ ಮೇಲೆ, ಹಸುಗಳನ್ನ ಕಡಿಯೋರ ಮೇಲೆ ಮಾಡ್ತಾ ಇರೋ ದಾಳಿಗಳನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ. ಹಾಗೆ ಗೋಮಾಂಸ ತಿನ್ನೋದನ್ನ ಬಿಡಿ ಅಂತ ಕೂಡ ಅವರು ಮುಸ್ಲಿಮರಿಗೆ ಮನವಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ, ಕಳೆದ ವರ್ಷ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಸುಮಾರು 31,000ಕ್ಕೂ ಹೆಚ್ಚು ವಕ್ಫ್ ಆಸ್ತಿಗಳನ್ನ ಉಮೀದ್ ಪೋರ್ಟಲ್ ನಿಂದ ಆಚೆಗಿಡಲಾಗ್ತಾ ಇದೆ ಮತ್ತು ಅವುಗಳ ನೋಂದಣಿಯನ್ನ ರದ್ದು ಮಾಡೋ ನಿರ್ಧಾರವನ್ನ ಉತ್ತರ ಪ್ರದೇಶದ ಸರ್ಕಾರ ಕೈಗೊಳ್ತಾ ಇದೆ. ಹಾಗಾದ್ರೆ ಏನಿದು 31,000 ಆಸ್ತಿಗಳು? ಇವೆಲ್ಲ ಈಗ ವಕ್ಫ್ನ ಕೈತಪ್ಪಿ ಹೋಗುತ್ವಾ? ಉತ್ತರ ಪ್ರದೇಶದಲ್ಲೇ ಯಾಕೆ ಹೀಗಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ವಕ್ಫ್ ಆಸ್ತಿಗಳನ್ನು ಸಕ್ರಮಗೊಳಿಸೋದಕ್ಕೆ, ಆಸ್ತಿ ಕಬಳಿಕೆಯನ್ನು ತಡೆಯೋದಕ್ಕೆ ದೇಶದಾದ್ಯಂತ ಎಷ್ಟು ವಕ್ಫ್ಗೆ ಸೇರಿದ ಆಸ್ತಿ ಇದೆ ಅನ್ನೋದರ ಲೆಕ್ಕ ಸಿಗುವ ಹಾಗಾಗಲಿ ಅನ್ನೋ ಕಾರಣಕ್ಕೆ ಮತ್ತು ಅದನ್ನು ಅಕ್ರಮ ಪರಭಾರೆಗಳಿಂದ ತಪ್ಪಿಸೋದಕ್ಕೆ ಒಟ್ಟಾರೆ ವಕ್ಫ್ ಆಸ್ತಿಯನ್ನು ರಕ್ಷಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ಅನ್ನು ಜಾರಿ ಮಾಡಿತು. ಆ ಬಿಲ್ ಮಂಡನೆ ಆಗೋ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಮತ್ತು ಹೊರಗೆ ಕೂಡ ದೊಡ್ಡ ವಿರೋಧ ಕೇಳಿಬಂತಾದ್ರೂ ಬಿಲ್ ಆಕ್ಟ್ ಆಗಿ ಬದಲಾಗೋದನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಆ ಬಿಲ್ ಅಗತ್ಯವನ್ನ ಒತ್ತಿ ಹೇಳಿದ್ವು ಮತ್ತು ಅದನ್ನ ಬೆಂಬಲಿಸಿದ್ವು ಕೂಡ. ಕೆಲ ಸಣ್ಣ ಪುಟ್ಟ ಬದಲಾವಣೆಗಳ ಜೊತೆ ಈಗ ಅದು ಆಕ್ಟ್ ಆಗಿದೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಅಲ್ಪಸಂಖ್ಯಾತ ಇಲಾಖೆ ಉಮ್ಮೀದ್ ಅನ್ನೋ ಪೋರ್ಟಲ್ ಅನ್ನು ಕೂಡ ಮಾಡ್ತು. ಉಮ್ಮೀದ್ ಅಂದ್ರೆ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಅಂಡ್ ಡೆವಲಪ್ಮೆಂಟ್ ಅಂತ. ಈ ಪೋರ್ಟಲ್ ಅಲ್ಲಿ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಬೇಕು ಅಂತ ಹೇಳಿದ್ದ ಸರ್ಕಾರ ಅದಕ್ಕೆ 6 ತಿಂಗಳ ಕಾಲಾವಕಾಶವನ್ನು ಕೂಡ ಕೊಡ್ತು. ಜೂನ್ 2025ರಂದು ಪೋರ್ಟಲ್ ಸಿದ್ಧ ಆಯಿತು. ಡಿಸೆಂಬರ್ 2025ಕ್ಕೆ ಪೋರ್ಟಲ್ ಅಲ್ಲಿ ಆಸ್ತಿ ವಿವರಗಳನ್ನು ನೋಂದಾಯಿಸೋದಕ್ಕೆ ಅಂತಿಮ ಗಡುವನ್ನು ಕೂಡ ಕೊಡಲಾಯಿತು. ಇದಕ್ಕೆ 6 ತಿಂಗಳ ಕಾಲಾವಧಿ ಸಾಕಾಗುವುದಿಲ್ಲ, ಕನಿಷ್ಠ 1 ವರ್ಷನಾದರೂ ಮಾಡಿಕೊಡಿ ಅಂತ ಕೆಲವರು ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದ್ರಾದರೂ ಸರ್ವೋಚ್ಚ ನ್ಯಾಯಾಲಯ ಆ ಅರ್ಜಿಗಳನ್ನು ಮಾನ್ಯ ಮಾಡಲಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರೋ 6 ತಿಂಗಳ ಅವಧಿಯಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮುಗಿಸಿ ಅಂತ ನ್ಯಾಯಾಲಯ ಕೂಡ ಹೇಳಿತು. ಈಗ ಬಹುತೇಕ ದಾಖಲೆಗಳನ್ನು ಉಮೀದ್ಗೆ ಸೇರಿಸುವ ಕೆಲಸ ಮುಗಿದಿದೆ. ಸರ್ಕಾರ ಆ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಶುರು ಮಾಡಿದೆ. ಈ ಹಂತದಲ್ಲಿ ಉತ್ತರ ಪ್ರದೇಶದಲ್ಲಿ 31,328 ಆಸ್ತಿಗಳು ಸರಿಯಾದ ದಾಖಲೆಗಳಿಲ್ಲದ ಕಾರಣ ನೋಂದಣಿಯನ್ನು ಕಳ್ಕೊಳ್ತಾ ಇವೆ. ಅವುಗಳ ಪೈಕಿ 31,192 ಆಸ್ತಿಗಳನ್ನ ಈಗ ಉಮೀದ್ ಪೋರ್ಟಲ್ಗೆ ಅಪ್ಲೋಡ್ ಮಾಡೋದಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು. ಅವುಗಳ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಆ ಅರ್ಜಿಗಳನ್ನ ರಿಜೆಕ್ಟ್ ಮಾಡಲಾಗಿದೆ. ಅದಕ್ಕೆ ದಾಖಲೆಗಳಲ್ಲಿನ ಲೋಪದೋಷಗಳು ಕಾರಣ ಅಂತ ಹೇಳ್ತಾ ಇದ್ದಾರೆ. ಉಮೀದ್ ಪೋರ್ಟಲ್ಗೆ ಅಪ್ಲೋಡ್ ಆದ ದಾಖಲೆಗಳು ರೆವಿನ್ಯೂ ಇಲಾಖೆಯ ದಾಖಲೆಗಳ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ಕೆಲ ಆಸ್ತಿಗಳ ಖಾತಾ ನಂಬರು, ಪ್ಲಾಟ್ ನಂಬರುಗಳು ಹೊಂದಾಣಿಕೆ ಆಗ್ತಾ ಇಲ್ಲ. ಸೆಕ್ಷನ್ 37ರ ಅಡಿಯಲ್ಲಿ ಮುತಾವಲಿ ಒದಗಿಸಿದ ದಾಖಲೆಗಳು ಮ್ಯಾಚ್ ಆಗ್ತಾ ಇಲ್ಲ. ಕೆಲ ಆಸ್ತಿಗಳನ್ನ ವಕ್ಫ್ ತಮ್ಮದು ಅಂತ ಕ್ಲೈಮ್ ಮಾಡ್ಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಮೂಲ ದಾಖಲೆಗಳು, ಆ ಆಸ್ತಿ ವಕ್ಫ್ಗೆ ಹೇಗೆ ಬಂತು ಅನ್ನೋ ದಾಖಲೆಗಳು ಕೂಡ ಅವ್ರ ಹತ್ರ ಇಲ್ಲ. ಹೀಗೆ ನಾನಾ ಕಾರಣಗಳು ಹಾಗೂ ಸಮಸ್ಯೆಗಳ ಕಾರಣದಿಂದ 31,328 ವಕ್ಫ್ ಆಸ್ತಿಗಳ ನೋಂದಣಿಯನ್ನ ರದ್ದು ಮಾಡಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಕ್ಲೀನ್ ವಕ್ಫ್ ಡ್ರೈವ್ ಉತ್ತರ ಪ್ರದೇಶದಿಂದ ಮೊದಲು ಆರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ದೇಶದಾದ್ಯಂತ ಉಮೀದ್ಗೆ ಅಪ್ಲೋಡ್ ಆದ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಕೆಲಸ ನಡೆಯುತ್ತೆ. ಇನ್ನು ಉತ್ತರ ಪ್ರದೇಶದಲ್ಲೇ ಯಾಕೆ ಇದು ಮೊದಲು, ತೆಲಂಗಾಣದಲ್ಲಿ ಯಾಕಲ್ಲ ಅಂದ್ರೆ, ಇವತ್ತು ಭಾರತದಲ್ಲಿ ಅತಿ ಹೆಚ್ಚು ವಕ್ಫ್ ಆಸ್ತಿಗಳು ದಾಖಲಾಗಿರುವುದು ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಸುಮಾರು 1,18,000ಕ್ಕೂ ಹೆಚ್ಚು ವಕ್ಫ್ ಪ್ರಾಪರ್ಟಿಗಳಿವೆ. ದೇಶದಾದ್ಯಂತ ಸರಿಸುಮಾರು 9 ಲಕ್ಷ ವಕ್ಫ್ ಆಸ್ತಿಗಳಿದ್ರೆ ಅದರ ಪೈಕಿ 1,18,000 ಆಸ್ತಿಗಳು ಬರೀ ಉತ್ತರ ಪ್ರದೇಶ ಒಂದರಲ್ಲೇ ಇವೆ. ಇನ್ನು ಈ ಉತ್ತರ ಪ್ರದೇಶ ಭಾರತದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ರಾಜ್ಯ. ಹಾಗೆ ಅತಿ ಹೆಚ್ಚು ಮುಸ್ಲಿಮರು ಉತ್ತರ ಪ್ರದೇಶದಲ್ಲೇ ಇದ್ದಾರೆ. ಇಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ನೋಡೋದಾದ್ರೆ ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ, ಅಸ್ಸಾಂಗಳು ಹೆಚ್ಚು ಪರ್ಸೆಂಟೇಜ್ ಹೊಂದಿರೋ ರಾಜ್ಯಗಳು ಅನ್ನಿಸ್ಕೊಳ್ತವೆ. ಕಾಶ್ಮೀರದಲ್ಲಿ 68% ಮುಸ್ಲಿಮರಿದ್ದಾರೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ 30%ಗಿಂತ ಹೆಚ್ಚು ಮುಸ್ಲಿಮರಿದ್ದಾರೆ. ಉತ್ತರ ಪ್ರದೇಶದಲ್ಲಿ 20% ಮುಸ್ಲಿಮರಿದ್ದಾರೆ. ಆದರೂ ಅವರ ಸಂಖ್ಯೆ ಸುಮಾರು 4 ಕೋಟಿಗೂ ಅಧಿಕ ಇದೆ. ನವಾಬರು, ಮುಸ್ಲಿಂ ಅರಸರು ಆಳಿದ ಜಾಗ ಉತ್ತರ ಪ್ರದೇಶ. ಹೀಗಾಗಿ ಅಲ್ಲಿ ವಕ್ಫ್ ಆಸ್ತಿಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಸೊ ಅದೇ ರಾಜ್ಯದಲ್ಲೇ ಈಗ ಕ್ಲೀನಿಂಗ್ ಅಭಿಯಾನವನ್ನ ಪ್ರಾಯೋಗಿಕವಾಗಿ ಜಾರಿ ಮಾಡಿದ್ರೆ ಅದರಲ್ಲಿನ ಸಮಸ್ಯೆಗಳು, ಸಾಧಕ ಬಾಧಕಗಳ ಅರಿವು ಚೆನ್ನಾಗಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಆದ ನಂತರ ಬೇರೆ ಎಲ್ಲ ರಾಜ್ಯಗಳಲ್ಲೂ ಅದನ್ನ ಸುಲಭವಾಗಿ ಮಾಡಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಕಾರ್ಯಾಚರಣೆಯನ್ನ ಮೊದಲು ಉತ್ತರ ಪ್ರದೇಶದಲ್ಲೇ ಹಮ್ಮಿಕೊಂಡಿದ್ದಾರೆ. ಅದು ಸಾಂಗವಾಗಿ ನಡೀತಾ ಇದೆ ಕೂಡ. ಇನ್ನು
ಈಗ ದಾಖಲೆಗಳು ಮ್ಯಾಚ್ ಆಗದ ಆಸ್ತಿಗಳನ್ನು ಏನು ಮಾಡ್ತಾರೆ? ಆ ಎಲ್ಲ 31,000ಕ್ಕೂ ಹೆಚ್ಚು ಆಸ್ತಿಗಳನ್ನು ಸರ್ಕಾರ ವಶಕ್ಕೆ ತಗೊಂಡು ಬಿಡುತ್ತಾ? ಸದ್ಯಕ್ಕೆ ಹಾಗೇನು ಮಾಡೋದಕ್ಕೆ ಹೋಗೋದಿಲ್ಲ. ಅವರಿಗೆ ಸರಿಯಾದ ದಾಖಲೆಗಳನ್ನು ಒದಗಿಸೋದಕ್ಕೊಂದು ಅವಕಾಶ ಕೊಡಲಾಗುತ್ತೆ. ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಟ್ರಿಬ್ಯುನಲ್ಗೆ ಹೋಗೋದಕ್ಕೆ ಕೂಡ ಒಂದು ಅವಕಾಶ ಇರುತ್ತೆ. ಅವೆಲ್ಲ ಮುಗಿದ ನಂತರವೂ ಅಲ್ಲಿ ದಾಖಲೆಗಳು ಮ್ಯಾಚ್ ಆಗದೇ ಇದ್ರೆ ಆ ಆಸ್ತಿಗಳನ್ನ ಸರ್ಕಾರ ವಕ್ಫ್ ಖಾತೆಯಿಂದ ಸಂಪೂರ್ಣ ಹೊರಗಿಟ್ಟು ತನ್ನ ವಶಕ್ಕೆ ತಗೊಳುತ್ತೆ. ಅಥವಾ ಆ ಆಸ್ತಿಯ ನಿಜವಾದ ಮಾಲೀಕರು ಬೇರೆ ಯಾರಾದರೂ ಇದ್ರೆ ಅವರಿಗೆ ಅದನ್ನು ಹಿಂತಿರುಗಿಸುವ ಕೆಲಸ ನಡೆಯುತ್ತೆ. ಗೆಳೆಯರೆ, ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಆಸ್ತಿಗಳನ್ನು ವಕ್ಫ್ ತನ್ನದು ಅಂತ ಹೇಳ್ಕೊಳ್ಳುತ್ತೆ. ಆದರೆ ಅವ್ರ ಹತ್ರ ಅದಕ್ಕೆ ಬೇಕಾದ ದಾಖಲೆಗಳಿಲ್ಲ. ಹೀಗಾಗಿ ಈ ಉಮೀದ್ ಪೋರ್ಟಲ್ ಮೂಲಕ ಅವರು ಸಾಕಷ್ಟು ಆಸ್ತಿಗಳನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೆ ಈಗಾಗಲೇ ರಾಜಕಾರಣಿಗಳು, ಪ್ರಭಾವಿಗಳು ಆಕ್ರಮಿಸಿಕೊಂಡಿರುವ ಮತ್ತು ಅಕ್ರಮವಾಗಿ ಮಾರಾಟ ಕೂಡ ಮಾಡಲ್ಪಟ್ಟ ವಕ್ಫ್ ಭೂಮಿಗಳು ಕೂಡ ಮತ್ತೆ ವಕ್ಫ್ಗೆ ವಾಪಸ್ಸು ಬರೋ ಸಾಧ್ಯತೆ ಇರುತ್ತೆ. ಈ ಪೋರ್ಟಲ್ ಉದ್ದೇಶ ಇನ್ನು ಮುಂದೆ ಯಾವುದೇ ಭೂಮಿಯನ್ನು ಇದೂ ನಂದೇ ಅಂತ ವಕ್ಫ್ ಹಾಕ್ಕೊಳ್ತಾ ಹೋಗಬಾರ್ದು. ಹಾಗೆ ವಕ್ಫ್ಗೆ ಸೇರಿದ ಅಸಲಿ ಆಸ್ತಿಗಳೇನಿವೆ ಅವು ಕೂಡ ವಕ್ಫ್ನ ಕೈ ತಪ್ಪಬಾರದು ಅನ್ನೋ ಕಾರಣಕ್ಕೆ, ಹಾಗೆ ವಕ್ಫ್ ಆಸ್ತಿಗಳ ಆಡಿಟಿಂಗ್ ಸರಿಯಾದ ರೀತಿಯಲ್ಲಿ ಆಗಲಿ ಅನ್ನೋ ಕಾರಣಕ್ಕೆ ಈ ಪೋರ್ಟಲ್ ರಚನೆ ಆಗಿದೆ. ಅದು ತನ್ನ ಕೆಲಸವನ್ನು ಉತ್ತರ ಪ್ರದೇಶದ ಮೂಲಕ ಶುರು ಕೂಡ ಮಾಡಿದೆ. ಈಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಕೆಲಸ ಶುರು ಆಗೋದು ಬಾಕಿ ಇದೆ. ಇದು ಒಂದು ಕಡೆ ಆದರೆ, ಉತ್ತರ ಪ್ರದೇಶದಲ್ಲಿ ಈದ್ ಅಲ್ ಅದಾ ಅಂದ್ರೆ ಬಕ್ರೀದ್ ಪ್ರಯುಕ್ತ ಯಾವುದೇ ಅಹಿತಕರ ಚಟುವಟಿಕೆಗಳು ನಡೀಬಾರದು ಅಂತ ಅಲ್ಲಿನ ಸರ್ಕಾರ ಕಟ್ಟೆಚ್ಚರವನ್ನು ಕೈಗೊಳ್ತಾ ಇದೆ. ಸಹರಾನ್ಪುರ್, ರಾಂಪುರ್, ಲಖನೌ, ಕಾನ್ಪುರ್, ಅಲಿಗಢ್ ಸೇರಿದಂತೆ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ ಇಡಲಾಗಿದೆ. ಅನಧಿಕೃತ ಸ್ಥಳಗಳಲ್ಲಿ ಬಹಿರಂಗವಾಗಿ ಪ್ರಾಣಿಗಳನ್ನು ಕೊಲ್ಲೋದನ್ನು ನಿಷೇಧಿಸಲಾಗಿದೆ. ಹಾಗೆ ರಸ್ತೆಗಳಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಸರ್ಕಾರ ಕಟ್ಟುನಿಟ್ಟಾಗಿ ಆದೇಶ ಕೊಟ್ಟಿದೆ. ನಮಾಜ್ ಮಾಡೋದಕ್ಕೆ ಅಂತಲೇ ನಿರ್ದಿಷ್ಟ ಸ್ಥಳಗಳಿರುವಾಗ ರಸ್ತೆಯನ್ನ ಮತ್ತೆ ನಮಾಜ್ಗೆ ಬಳಕೆ ಮಾಡೋದಕ್ಕೆ ಹೋಗಬಾರದು. ರಸ್ತೆ ಇರೋದು ಸಾರ್ವಜನಿಕ ಓಡಾಟಕ್ಕೆ, ಅದಕ್ಕೆ ಅಡ್ಡಿ ಉಂಟಾಗಬಾರದು ಅಂತ ಸರ್ಕಾರ ಹೇಳಿದೆ. ಅಕಸ್ಮಾತ್ ನಮಾಜ್ ಮಾಡೋದಕ್ಕೆ ಜಾಗ ಸಾಕಾಗದೇ ಇದ್ರೆ ಅಂಥ ಕಡೆಗಳಲ್ಲಿ ಶಿಫ್ಟ್ ವೈಸ್ ನಮಾಜನ್ನ ಮಾಡ್ಕೊಳ್ಳಿ. ಆದರೆ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಇರೋದಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಅಂತ ಅಲ್ಲಿನ ಸರ್ಕಾರ ಖಚಿತ ದನಿಯಲ್ಲಿ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಗೋಹತ್ಯೆ ಮಾಡುವ ಹಾಗಿಲ್ಲ ಅನ್ನೋದು ಕೂಡ ಉತ್ತರ ಪ್ರದೇಶ ಸರ್ಕಾರ ಸಾಕಷ್ಟು ವರ್ಷಗಳಿಂದ ಹೇಳ್ತಾ ಬರ್ತಾ ಇದೆ. ಹೀಗಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ಮಾತ್ರ ಸಾಕಾಗುವುದಿಲ್ಲ, ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಬಿಡಿ ಅಂತ ಉತ್ತರ ಪ್ರದೇಶದ ಜಮಿಯತ್ ಉಲೇಮಾ ಎ ಹಿಂದ್ನ ಅಧ್ಯಕ್ಷ ಮೌಲಾನಾ ಅರ್ಷದ್ ಮದನಿ ಸರ್ಕಾರದ ಮುಂದೆ ಬೇಡಿಕೆಯನ್ನಿಟ್ಟಿದ್ದಾರೆ. ಹಾಗೆ ಈ ಬೇಡಿಕೆಯನ್ನ ಅಖಿಲ ಭಾರತ ಮುಸ್ಲಿಂ ಜಮಾತ್ನ ರಾಷ್ಟ್ರೀಯ ಅಧ್ಯಕ್ಷ ಮೌಲಾನಾ ಶಹಬುದ್ದೀನ್ ರಿಜ್ವಿ ಕೂಡ ಸಮರ್ಥಿಸಿದ್ದಾರೆ. ಇನ್ನು ಇದೇ ತರದ ಬೇಡಿಕೆಯನ್ನ ಇತ್ತೀಚೆಗೆ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಿ ಅಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಹೇಳಿದ ನಂತರ ಅಲ್ಲಿನ ನಖೋದಾ ಮಸೀದಿಯ ಇಮಾಮ್ ಮೌಲಾನಾ ಮೊಹಮ್ಮದ್ ಶಫೀಕ್ ಕಾಸ್ಮಿ ಕೂಡ ಇದೇ ಬೇಡಿಕೆಯನ್ನ ಇಟ್ಟಿದ್ರು. ಈಗ ಉತ್ತರ ಪ್ರದೇಶದಿಂದ ಕೂಡ ಇದೇ ತರದ ಬೇಡಿಕೆ ಕೇಳಿ ಬರ್ತಾ ಇದೆ. ಗೋವಿಗೆ ರಾಷ್ಟ್ರೀಯ ಪ್ರಾಣಿಯ ಸ್ಥಾನಮಾನ ಕೊಡೋ ಮೂಲಕ ಗೋಹತ್ಯೆಯನ್ನ ಕಡ್ಡಾಯವಾಗಿ ಅಧಿಕೃತವಾಗಿ ನಿಷೇಧಿಸೋದಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಆದ ಮೇಲೆ ಮುಸ್ಲಿಮರು ಕೂಡ ಅದನ್ನು ತಿನ್ನೋದಿಕ್ಕೆ, ಕಡಿಯೋದಿಕ್ಕೆ ಹೋಗೋದಿಲ್ಲ. ಇದರಿಂದ ಗೋ ರಕ್ಷಕರು ಮುಸಲ್ಮಾನರ ಮೇಲೆ ಮಾಡೋ ದಾಳಿಗಳು ಕೂಡ ಕಡಿಮೆ ಆಗುತ್ತವೆ. ಹೀಗಾಗಿ ಸರ್ಕಾರ ಆ ಕೆಲಸವನ್ನ ಮಾಡಲಿ ಅನ್ನೋ ಒತ್ತಾಯವನ್ನ ಈ ಮುಖಂಡರು ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಹೀಗೆ ಹೇಳೋದಕ್ಕೆ ಕೂಡ ಒಂದು ಕಾರಣ ಇದೆ. ನಮ್ಮ ಸಂವಿಧಾನದ ಆರ್ಟಿಕಲ್ 48 ಗೋ ರಕ್ಷಣೆಯನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂತ ಹೇಳುತ್ತೆ. ಹೀಗಾಗಿ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಷಯ ಆಗೋದಿಲ್ಲ, ರಾಜ್ಯಗಳ ವ್ಯಾಪ್ತಿಗೆ ಬರುತ್ತೆ. ಅದರಲ್ಲಿ ಕೃಷಿಗೆ ಬಳಕೆಯಾಗುವ, ಹಾಲು ಕೊಡುವ ಮತ್ತು ನೊಗ ಭಾರಗಳನ್ನು ಹೊರುವ ಪ್ರಾಣಿಗಳನ್ನು ಕೊಲ್ಲದ ಹಾಗೆ ತಡಿಬೇಕು ಅಂತ ಆರ್ಟಿಕಲ್ 48 ಹೇಳುತ್ತೆ. ಹಾಗಂತ ಗೋರಕ್ಷಣೆ ಮಾಡೋದು ಕಡ್ಡಾಯ ಅಂತ ಎಲ್ಲೂ ನಮ್ಮ ಸಂವಿಧಾನ ಹೇಳಿಲ್ಲ. ಇನ್ನು ಇದು ರಾಜ್ಯಗಳಿಗೆ ಸಂಬಂಧಪಟ್ಟ ವಿಷಯ. ಕೆಲ ರಾಜ್ಯಗಳಲ್ಲಿ, ಉದಾಹರಣೆಗೆ ಕೇರಳದಲ್ಲಿ, ಈಶಾನ್ಯದ ಕೆಲ ರಾಜ್ಯಗಳಲ್ಲಿ ಗೋಮಾಂಸವನ್ನ ತಿನ್ನುವ ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ಗೋಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡೋದಕ್ಕೆ ಹೋದ್ರೆ ರಾಜ್ಯಗಳ ಸಹಮತಿ ಸಿಗೋದು ಕಷ್ಟ ಆಗುತ್ತೆ. ಹಾಗೆ ಮುಂದಿನ ವರ್ಷ ಉತ್ತರ ಪ್ರದೇಶದ ಚುನಾವಣೆಗಳಿವೆ. ಈ ಸಂದರ್ಭದಲ್ಲಿ ಗೋಹತ್ಯೆ ಅನ್ನೋದನ್ನ ಕೂಡ ಬಿಜೆಪಿ ಚುನಾವಣಾ ವಿಷಯವನ್ನಾಗಿ ಬಳಕೆ ಮಾಡುತ್ತೆ. ಸೊ ಗೋವನ್ನ ರಾಷ್ಟ್ರೀಯ ಪ್ರಾಣಿ
ಪ್ರಾಣಿ ಮಾಡಿಬಿಡಿ ಅಂತ ಹೇಳಿದ್ರೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ರೆ ಬಿಜೆಪಿಯ ವಿರುದ್ಧವೇ ಅದನ್ನು ಬಳಸೋದಕ್ಕೆ ಅವಕಾಶ ಆಗುತ್ತೆ. ಹೀಗೆ ನಾನಾ ರಾಜಕೀಯ ಕಾರಣಗಳಿಂದ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಿಸಿ ಬಿಡಿ ಅನ್ನೋ ಒತ್ತಾಯವನ್ನ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದ ಮುಸ್ಲಿಂ ಮುಖಂಡರು ಶುರು ಮಾಡಿದ್ದಾರೆ. ಇನ್ನು ಗೋಹತ್ಯೆಯನ್ನು ನಿಲ್ಲಿಸಬೇಕು ಅಂದ್ರೆ ಅದನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಲೇಬೇಕಾದ ಅಗತ್ಯ ಏನಿಲ್ಲ. ಇದೇ ಮೌಲ್ವಿಗಳು ದನದ ಮಾಂಸ ತಿನ್ನಬೇಡಿ ಅಂತ ಫತ್ವಾ ಹೊರಡಿಸಿದ್ರು ಸಾಕಾಗುತ್ತೆ, ಸಾಕಷ್ಟು ಗೋಹತ್ಯೆ ನಿಂತು ಹೋಗುತ್ತೆ. ಆದ್ರೆ ಹಸುಗಳನ್ನ ಕೊಲ್ಲಬಾರದು, ಅದನ್ನ ನಿಲ್ಲಿಸಬೇಕು ಅನ್ನೋದು ಇಲ್ಲಿ ಮುಖ್ಯ ಉದ್ದೇಶ ಅಲ್ಲ. ಗೆಳೆಯರೆ, ಗೋಹತ್ಯೆಯನ್ನು ನಿಷೇಧಿಸಬೇಕು ಅಂತ ಹೇಳೋ ಬಿಜೆಪಿ ಇದೆ ನೋಡಿ, ಅವರಿಗೆ ಕೂಡ ಇದರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಒಂದಷ್ಟು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಗೋವುಗಳನ್ನು ಕಾಪಾಡೋದಕ್ಕೆ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ನಿಜ. ಆದರೆ ಬಿಜೆಪಿಗೆ ಗೋಹತ್ಯೆ ಅನ್ನೋದು ಸದ್ಯಕ್ಕೊಂದು ರಾಜಕೀಯ ವಿಷಯ ಮಾತ್ರ. ಇನ್ನು ಉಳಿದವರು ಬಿಡಿ, ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರೋ ವಿಷಯನೇ. ಇನ್ನು ಗೋಹತ್ಯೆಯ ಬಗ್ಗೆ ಮಾತನಾಡಿರೋ ಪಶ್ಚಿಮ ಬಂಗಾಳದ ಮೌಲ್ವಿ ಭಾರತ ಅತಿ ಹೆಚ್ಚು ಗೋಮಾಂಸವನ್ನ ರಫ್ತು ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಗೋಹತ್ಯೆ ಮಾಡಬೇಡಿ ಅಂದು ಕೂಡಲೇ ಸಾಕಷ್ಟು ಜನ ಇದೇ ಡೈಲಾಗ್ ಅನ್ನ ಹೊಡಿತಾ ಇರ್ತಾರೆ. ಇದನ್ನ ಅವರೆಲ್ಲ ಫ್ರೈಡೆ ಯೂನಿವರ್ಸಿಟಿಲೇ ಕಲ್ತ್ಕೊಂಡು ಬಂದಿರ್ತಾರೆ ಅನ್ನೋದು ವಿಶೇಷ ಏನಲ್ಲ. ಆದ್ರೆ ನಿಮಗೆ ಗೊತ್ತಿರಲಿ, ನೀವು ಗೂಗಲ್ ಅಲ್ಲಿ ಜಗತ್ತಿನ ಅತಿ ದೊಡ್ಡ ರೆಡ್ ಮೀಟ್ ಎಕ್ಸ್ಪೋರ್ಟರ್ ಕಂಟ್ರೀಸ್ ಅಂತ ಹುಡುಕಿದ್ರೆ ಅದರಲ್ಲಿ ಬ್ರೆಜಿಲ್ ಮೊದಲ ಸ್ಥಾನದಲ್ಲಿ, ಆಸ್ಟ್ರೇಲಿಯಾನ 2ನೇ ಸ್ಥಾನದಲ್ಲಿ, ಭಾರತವನ್ನ 3ನೇ ಸ್ಥಾನದಲ್ಲಿ, ಅಮೆರಿಕಾನ 4ನೇ ಸ್ಥಾನದಲ್ಲಿ ತೋರಿಸಲಾಗುತ್ತೆ. ಇಲ್ಲಿ ರೆಡ್ ಮೀಟ್ ಅಂದ್ರೆ ಬರೀ ಹಸು ಮಾಂಸ ಮಾತ್ರ ಅಲ್ಲ, ಭಾರತ ಎಕ್ಸ್ಪೋರ್ಟ್ ಮಾಡೋದು ಹಸು ಮಾಂಸವನ್ನು ಕೂಡ ಅಲ್ಲ. ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಎಮ್ಮೆ ಮಾಂಸ ರಫ್ತಾಗುತ್ತೆ. ಇಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಅನ್ವಯವಾಗೋದು ಹಸುಗಳಿಗೆ. ಬಾಸ್ ಇಂಡಿಕಸ್, ಬಾಸ್ ಟಾರಸ್ ಅಂದ್ರೆ ದೇಸಿ ದನಗಳು ಮಾತ್ರ ಈ ಕಾಯ್ದೆಯ ಅಡಿಗೆ ಬರುತ್ತವೆ. ಎಮ್ಮೆಯನ್ನ ಬುಬಲಿಸ್ ಅಥವಾ ಬುಬಲಸ್ ಅಂತ ಕರೀತಾರೆ. ಇದು ಬಾಸ್ ಇಂಡಿಕಸ್ ಅಥವಾ ಬಾಸ್ ಟಾರಸ್ ಅಲ್ಲ, ಹಸುನೇ ಬೇರೆ ಎಮ್ಮೆನೇ ಬೇರೆ. ಗೋ ಹತ್ಯೆ ಮಾಡಬೇಡಿ ಅಂತ ಹೇಳುವುದು ಹಸುಗಳನ್ನ ದನಗಳನ್ನ ಕೊಲ್ಲಬೇಡಿ ಅಂತ. ಈ ಬಗ್ಗೆ ನಿಮಗೊಂದು ಕ್ಲಾರಿಟಿ ಇರಲಿ. ಭಾರತದಿಂದ ಅಧಿಕೃತವಾಗಿ ರಫ್ತಾಗೋದು ಬಾಸ್ ಇಂಡಿಕಸ್ ಅಥವಾ ಬಾಸ್ ಟಾರಸ್ ಅಲ್ಲ, ಬಬಲಸ್ ಅಂದ್ರೆ ಎಮ್ಮೆಯ ಮಾಂಸ. ಇನ್ನು ಗೋಮಾಂಸ ರಫ್ತಾದ್ರೆ ಅದು ಎಗೈನ್ ಅಕ್ರಮ ರಫ್ತು, ಅದಕ್ಕೆ ಅನುಮತಿ ಇರೋದಿಲ್ಲ. ಇನ್ನು ಇಲ್ಲಿ ಕೂಡ ಸಂವಿಧಾನದ ಆರ್ಟಿಕಲ್ 48 ಇದೆ ನೋಡಿ, ಇದರಲ್ಲಿ ನಿರ್ದಿಷ್ಟವಾಗಿ ಹಸುಗಳ ಹತ್ಯೆಯನ್ನ ಮಾತ್ರ ತಡಿಬೇಕು ಅಂತೇನಿಲ್ಲ. ಹಾಲು ಕೊಡುವ ಮತ್ತು ಭಾರ ಹೊರುವ ಪ್ರಾಣಿಗಳು ಅಂತ ಹೇಳಲಾಗಿದೆ. ಹಾಲು ಕೊಡುವ ಪ್ರಾಣಿಗಳಲ್ಲಿ ಎಮ್ಮೆಗಳೂ ಬರುತ್ತವೆ. ಹೀಗಾಗಿ ಇಲ್ಲೊಂದು ಕನ್ಫ್ಯೂಷನ್ ಹಾಗೆ ಉಳ್ಕೊಳ್ಳುತ್ತೆ. ಇದು ಗೆಳೆಯರೆ, ಉತ್ತರ ಪ್ರದೇಶದಲ್ಲಿ ವಕ್ಫ್ ಆಸ್ತಿ ನೋಂದಣಿ ರದ್ದಾಗ್ತಾ ಇರೋದು ಹಾಗೂ ಅಲ್ಲಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅನ್ನೋ ಕೂಗು ಶುರು ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.